ಬೆಂಗಳೂರಿನ ಟ್ರಾಫಿಕ್ ಜಾಮಲ್ಲಿ ಸಿಕ್ಕೊಂಡು ಒದ್ದಾಡ್ತಿರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಆ್ಯಂಬುಲೆನ್ಸ್ ಬಂತು ಅಂದ್ರೆ ನಮಗೆ ಏನು ಅನಿಸುತ್ತೆ ಹೇಳಿ? ಆ ಕಡೆ ತಿರುಗೋಕ್ಕಾಗಲ್ಲ, ಈ ಕಡೆ ತಿರುಗೋಕ್ಕಾಗಲ್ಲ, ಮನಸ್ಸಿದ್ರೂ ಕೂಡ ಜಾಗ ಬಿಡೋಕ್ಕಾಗಲ್ಲ. ನೋಡಿ, ಈ ಕೆ ಆರ್ ಮಾರ್ಕೆಟಲ್ಲಿ ಆಗಿರುವಂಥದ್ದು ನೀವು ನೋಡ್ತಾ ಇದ್ದೀರಲ್ಲ ಈ ದೃಶ್ಯಗಳು, ಅದೇ ಸ್ಥಿತಿ. ಯಾಕಂದರೆ ಆ್ಯಂಬುಲೆನ್ಸ್ ಬಂದಿದೆ, ಆ್ಯಂಬುಲೆನ್ಸ್ ಬಂದಂಥ ಸಂದರ್ಭದಲ್ಲಿ ಎಲ್ಲಿ ಜಾಗ ಬಿಟ್ಕೊಡ್ಬೇಕು? ಜನ ನೋಡಿದ್ರೆ ಹೆಂಗೆ ಗೊತ್ತಾ, ಅಲ್ಲಿ ಯಾವಾಗಲೂ ಕೆ ಆರ್ ಮಾರ್ಕೆಟಲ್ಲಿ ಕಿಕ್ಕಿರಿದು ಜನ ನೆರೆದಿರ್ತಾರೆ. ಇವನು ಯಾಕೆ ಈ ಕಡೆ ಬರಬೇಕು ಆ್ಯಂಬುಲೆನ್ಸ್ನವನು? ಆದರೆ ಕೆಲವೊಂದು ಹಾಸ್ಪಿಟ್ಲ್ಗಳು ಅದೇ ಭಾಗದಲ್ಲಿ ಇತ್ತು ಅಂದರೆ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಅಂತ ಸ್ಥಿತಿ. ಜನ ಅವರಿಗೆ ಮಾರ್ಗ ಕೊಡ್ತಿಲ್ಲ, ಇವನು ಮುಂದಕ್ಕೆ ಹೋಗ್ತಿಲ್ಲ, ಇದು ಸ್ಥಿತಿ. ನಮ್ಮ ಪ್ರತಿನಿಧಿ ಎಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಗೌರಿ ಗಣೇಶ ಹಬ್ಬವನ್ನ ವೆಲ್ಕಮ್ ಮಾಡೋಕೆ ಜನರು ಈಗ ತುದಿಗಾಲಲ್ಲಿ ನಿಂತಿರುವಂತದ್ದು. ಸದ್ಯಕ್ಕೆ ನಾನು ಕೆ ಆರ್ ಮಾರ್ಕೆಟ್ ಬಳಿ ಇದ್ದೀನಿ. ಈ ಕೆ ಆರ್ ಮಾರ್ಕೆಟ್ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಯಾಗಿದ್ದು, ಈ ಒಂದು ಮಾರುಕಟ್ಟೆಯಲ್ಲಿ ಇವತ್ತು ಬೆಳಿಗ್ಗೆ 4 ಗಂಟೆಯಿಂದಲೇ ಸಹ ಜನರು ತಮ್ಮ ಹಬ್ಬದ ಖರೀದಿಗಾಗಿ ಮುಗಿಬಿದ್ದಿರುವಂತದ್ದು. ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಕೆ ಆರ್ ಮಾರುಕಟ್ಟೆಯಲ್ಲಿ ಜನ ಸೇರಿದ್ದಾರೆ ಅಂತ. ಇಲ್ಲಿನ ಹೂವಿನ ಸಾಮಗ್ರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಹಬ್ಬದ ಸಾಮಗ್ರಿಗಳಾಗಿರ್ಬೋದು, ಇವತ್ತು ನಾಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಖರೀದಿಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಬೆಲೆ ಕೂಡ ಏನು ನಾರ್ಮಲ್ ದಿನಗಳಿಗಿಂತ ಸ್ವಲ್ಪ ಹೆಚ್ಚಾಗಿಯೇ ಇದೆ. ಆದ್ರೂ ಸಹ ಹಬ್ಬ ಆಚರಿಸಬೇಕಾದಂತಹ ಜನರು ಇವತ್ತು ಈ ಒಂದು ಕೆ ಆರ್ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತದ್ದು. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಅವಿನ್ಯೂ ರೋಡಿನಲ್ಲೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಇನ್ನು ಆ ಕಡೆ ಟೌನ್ ಹಾಲ್ ಕಡೆ ಹೋಗುವ ರಸ್ತೆ ಉದ್ದಕ್ಕೂ ಸಹ ಮಾರಾಟಗಾರರು ತಮ್ಮ ಸಾಮಗ್ರಿಗಳನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ರೆ, ಜನರು ಸಹ ಅದನ್ನ ಖರೀದಿಯಲ್ಲಿ ಬ್ಯುಸಿಯಾಗಿರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಇದರಿಂದ ಒಂದಷ್ಟು ಸಂಚಾರಕ್ಕೆ ತೊಂದರೆ ಕೂಡ ಆಗ್ತಾ ಇದೆ. ಆದ್ರೂ ಸಹ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಾರುಕಟ್ಟೆಗೆ ಬಂದಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಖರೀದಿಯ ಭರಾಟೆ ನಡೀತಾ ಇರುವಂತದ್ದು. ಇನ್ನು ಇಲ್ಲಿ ಹೂವಿನ ಬೆಲೆ ಆಗಿರ್ಬೋದು, ಹಣ್ಣುಗಳ ಬೆಲೆ ಆಗಿರ್ಬೋದು, ಹಬ್ಬದ ಸಾಮಗ್ರಿಗಳ ಬೆಲೆಯೂ ಸಹ ಸ್ವಲ್ಪ ಹೆಚ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಕನಕಾಂಬರ ಪ್ರತಿ ಕೆಜಿಗೆ 3,000 ರೂಪಾಯಿಯನ್ನ ಮುಟ್ಟಿದ್ರೆ, ಇನ್ನು ಅದೇ ರೀತಿ ಮಲ್ಲಿಗೆ, ಗುಲಾಬಿ, ಸೇವಂತಿಗೆ ಸೇರಿದಂತೆ ಸುಗಂಧರಾಜ ಹೂ ಸಹ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಆಗ್ತಾ ಇದೆ. ಒಟ್ಟಾರೆ ಇವತ್ತು ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆ ಅಂತ ಕೆ ಆರ್ ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿಗಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ದೃಶ್ಯ ಸಾಮಾನ್ಯವಾಗಿದೆ. ಕ್ಯಾಮರಾಮನ್ ಗಣೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.